ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಎಚ್ವೈ ಮೇಟಿ ಕುಟುಂಬದಲ್ಲಿನ ಆಂತರಿಕ ಅಸಮಾಧಾನ ಸ್ಫೋಟಗೊಂಡಿದೆ. ತಂದೆಯ ಹೆಸರಿನಲ್ಲಿ ಕಣ್ಣೀರಿಟ್ಟಂತಹ ಹಿರಿಯ ಮಗಳು ಬಾಯಕ್ಕ ಮೇಟಿಗೆ ಕಿರಿಯ ಮಗಳು ಮಹಾದೇವಿ ಮೇಟಿ ಫೇಸ್ಬುಕ್ ಪೋಸ್ಟ್ ಮೂಲಕ ಅತ್ಯಂತ ಕಠೋರವಾಗಿ ತಿರುಗೇಟನ್ನು ನೀಡಿದ್ದಾರೆ. ಈ ಬೆಳವಣಿಗೆಯು ಈಗ ಬಾಗಲಕೋಟೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಈ ಮಧ್ಯೆ ಮಾಧ್ಯಮಗಳ ಮುಂದೆ ಬಂದಿದ್ದಂತಹ ಎಚ್ವೈ ಮೇಟಿ ಅವರ ಹಿರಿಯ ಪುತ್ರಿ ಬಾಯಕ್ಕ ಮೇಟಿ ತಮ್ಮ ತಂದೆಯನ್ನ ನೆನೆದು ಭಾವುಕರಾಗಿ ಕಣ್ಣೀರನ್ನ ಹಾಕಿದ್ರು. ಉಪಚುನಾವಣೆಯ ಈ ಸಂದರ್ಭದಲ್ಲಿ ತಂದೆಯ ಮಾರ್ಗದರ್ಶನ ಮತ್ತು ಅವರ ಪ್ರೀತಿಯನ್ನ ನೆನೆದು ಅವರು ಬಿಕ್ಕಳಿಸಿದ್ರು. ಈಗ ಈ ಕಣ್ಣೀರನ್ನ ಅಪ್ಪಟ ನಾಟಕ ಅಂತ ಕರೆದಿರುವಂತಹ ಅವರ ತಂಗಿ ಮಹಾದೇವಿ ಮೇಟಿ ಸಾಮಾಜಿಕ ಜಾಲತಾಣದಲ್ಲಿ ಸುದೀರ್ಘ ಪೋಸ್ಟ್ ಹಾಕುವ ಮೂಲಕ ಅಕ್ಕನ ವಿರುದ್ಧನೇ ಸಮರ ಸಾರಿದ್ದಾರೆ. ಸುಳ್ಳಿಗೆ ತಲೆಬಾಗದ ಹೆಣ್ಣೆ ನಿಜವಾದ ಶಕ್ತಿ ಎಂಬ ಶೀರ್ಷಿಕೆಯಡಿ ಈಗ ಮಹಾದೇವಿ ಮೇಟಿ ಅವರು ಅಕ್ಕನ ನಡೆಯನ್ನ ಖಂಡಿಸಿದ್ದಾರೆ. ಅಪ್ಪನ ಪ್ರೀತಿಯನ್ನ ತೂಕ ಹಾಕಲಾಗುವುದಿಲ್ಲ, ಅದನ್ನ ಹಂಚಿಕೊಳ್ಳಬೇಕು. ಮನೆತನಕ್ಕೆ ಗೆಲುವು ತಂದುಕೊಡುವುದು ಪ್ರತಿಯೊಬ್ಬ ಹೆಣ್ಣಿನ ಜವಾಬ್ದಾರಿ. ಆದರೆ ತನ್ನ ಆತ್ಮಗೌರವ ಮತ್ತು ಸತ್ಯವನ್ನ ಮಾರಿ ಮೂರನೆಯ ವ್ಯಕ್ತಿಗೆ ಸಲಾಮು ಹೊಡೆದು ಮೊಸಳೆ ಕಣ್ಣೀರು ಸುರಿಸುವುದು ಹೆಣ್ಣಿನ ಜೀವನಕ್ಕೆ ಶೋಭೆಯಲ್ಲ ಅಂತ ಪರೋಕ್ಷವಾಗಿ ಅಕ್ಕನಿಗೆ ಟಾಂಗ್ ಕೊಟ್ಟಿದ್ದಾರೆ. ನಿಷ್ಠೆ ಮತ್ತು ಸತ್ಯವೇ ಹೆಣ್ಣಿನ ನಿಜವಾದ ಆಭರಣಗಳು. ಇವುಗಳನ್ನ ಬಿಟ್ಟು ವಂಚನೆ ಮತ್ತು ನಾಟಕಕ್ಕೆ ತಲೆಬಾಗುವುದು ಹೆಣ್ಣಿನ ಗೌರವವನ್ನೇ ಕುಗ್ಗಿಸುತ್ತೆ. ನಿಜವಾದ ಹೆಣ್ಣು ಸತ್ಯದ ಮೂಲಕ ಗೆಲುವನ್ನ ಸಾಧಿಸ್ತಾಳೆಯೇ ಹೊರತು ಬೇರೆಯವರ ಮುಂದೆ ತಲೆಬಾಗುವುದರಿಂದಲ್ಲ ಅಂತ ಬರೆಯುವ ಮೂಲಕ ಕುಟುಂಬದ ಮರ್ಯಾದೆಯನ್ನೇ ಮೂರನೇ ವ್ಯಕ್ತಿಗಳ ಮುಂದೆ ಹರಾಜು ಹಾಕಬೇಡಿ ಎಂಬ ಎಚ್ಚರಿಕೆಯನ್ನ ನೀಡಿದ್ದಾರೆ. ಒಟ್ನಲ್ಲಿ ಅಕ್ಕ ತಂಗಿಯರ ಈ ಬಹಿರಂಗ ಕಿತ್ತಾಟ ಚುನಾವಣಾ ಕಣದಲ್ಲಿ ವಿರೋಧ ಪಕ್ಷಗಳಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಈಗ ತಂದೆಯ ಪರಂಪರೆಯನ್ನ ಮುಂದುವರಿಸುವ ವಿಚಾರದಲ್ಲಿ ಈಗ ಇಬ್ಬರ ನಡುವೆ ಒಮ್ಮತ ಇಲ್ಲ ಅನ್ನೋದು ಈ ಪೋಸ್ಟ್ನಿಂದ ಸ್ಪಷ್ಟವಾಗ್ತಾ ಇದೆ. ಬಾಯಕ್ಕ ಮೇಟಿ ಅವರು ಯಾರನ್ನ ಬೆಂಬಲಿಸ್ತಾ ಇದ್ದಾರೆ ಮತ್ತು ಮಹಾದೇವಿ ಮೇಟಿ ಅವರು ಮೂರನೇ ವ್ಯಕ್ತಿ ಅಂತ ಯಾರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಅನ್ನೋದು ಈಗ ಬಾಗಲಕೋಟೆಯ ಪ್ರತಿ ಗಲ್ಲಿಯಲ್ಲೂ ಕೂಡ ಚರ್ಚೆಯಾಗ್ತಾ ಇರುವಂತಹ ವಿಷಯ. ಒಟ್ನಲ್ಲಿ ಎಚ್ವೈ ಮೇಟಿ ಅವರ ರಾಜಕೀಯ ಉತ್ತರಾಧಿಕತ್ವದ ಜಟಾಪಟಿ ಈಗ ಕಣ್ಣೀರು ಮತ್ತು ಫೇಸ್ಬುಕ್ ಪೋಸ್ಟ್ಗಳ ಮೂಲಕ ಬೀದಿಗೆ ಬಂದಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.